ದೊಡ್ಡವ್ರು ಹೇಳೋದು ಯಾವಾಗ್ಲೂ ಕರೆಕ್ಟ್ ಇರೋದಿಲ್ಲ. ಲಿಸನ್ ಟು ದಿಸ್. ನಾನು ಡೈಲಿ ಬಸ್ಸಲ್ಲೇ ಟ್ರಾವೆಲ್ ಮಾಡೋದು ಮತ್ತು ಬಸ್ ಫುಲ್ ರಶ್ ಇತ್ತು. ನಾನು ನನ್ನ ಪಾಡಿಗೆ ನಿಂತಿದ್ದೆ ಅಂಡ್ ದಿಸ್ ರ್ಯಾಂಡಮ್ ಆಂಟಿ ಕಮ್ಸ್ ಟು ಮೀ. ಐ ಥಿಂಕ್ ಶಿ ವಾಸ್ ಇನ್ ಹರ್ ಮಿಡ್ 40. ಸಿನ್ಸ್ ಬಸ್ ತುಂಬಾ ರಶ್ ಇದ್ದಿದ್ರಿಂದ ನಾನು ಆ ಕಂಬಿ ಇರುತ್ತಲ್ಲ ಅದನ್ನ ಹಿಡ್ಕೊಂಡು ನಿಂತಿದ್ದೆ. ಶಿ ವಾಸ್ ಲೈಕ್ ಕೈ ಎತ್ತಮ್ಮ ಅಂತ ಜೋರಾಗಿ ಹೇಳಿದ್ರು. ಈಗ ನಾನು ಯಾವ ಟೋನ್ ಅಲ್ಲಿ ಮಾತಾಡ್ತಾ ಇದ್ದೀನಲ್ಲ ಅದೇ ಟೋನ್ ಅಲ್ಲಿ ಆಂಟಿ ಕೈ ಎತ್ತಿದ್ರೆ ನಾನು ಬಿದೋಗ್ತೀನಿ ಅಂತ ಹೇಳಿ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಶಿ ಗಾಟ್ ಟ್ರಿಗರ್. ನೀನು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂದ್ರು. ನನಗೆ ತುಂಬಾ ಕೋಪ ಬಂತು. ಆಂಟಿ ನಾನು ಅನ್ಎಜುಕೇಟೆಡ್ ಅಂತ ಹೇಳಿದೆ. ಗೆಸ್ ವಾಟ್, ಅದಕ್ಕೆ ಅವ್ರ ರಿಪ್ಲೈ ಏನಿತ್ತು ಗೊತ್ತಾ? ನಿಮ್ಮಂತವ್ರನ್ನ ಯಾವ್ದಾದ್ರು ಕೆರೆಗೆ ಹಾಕಿ ಸಾಯಿಸ್ಬಿಡ್ಬೇಕು ಅಂದ್ರು. ನನಗೆ ಇನ್ನೂ ಕೋಪ ಬಂದು, ಆಂಟಿ ನಿಮ್ಮಂತವ್ರ ಸತ್ರು ಕೂಡ ಪಾಪ ಬರಲ್ಲ ಆಂಟಿ ಅಂತ. ಆಬ್ವಿಯಸ್ಲಿ ಈ ಟೈಮ್ಗೆ ನಿಮಗೆ ಗೊತ್ತಾಗಿರುತ್ತೆ ಆ ಆಂಟಿಗೆ ಇನ್ನೂ ತುಂಬಾ ಟ್ರಿಗರ್ ಆಗಿರುತ್ತೆ ಅಂತ. ಇದೇ ನನಗೆ ನಿಮ್ ಮನೇಲಿ ಹೇಳ್ಕೊಟ್ಟಿರೋದು ಅಂತ ಹೇಳೋದು. ಇಲ್ಲಿ ಕಾನ್ಸೆಪ್ಟ್ ದೊಡ್ಡವರು ಚಿಕ್ಕವರು ಅಂತ ಅಲ್ಲ. ದೇರ್ ಇಸ್ ಆಲ್ವೇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಮ್ಯೂಚುವಲ್ ರೆಸ್ಪೆಕ್ಟ್. ನೀವು ಒಬ್ರಿಗೆ ರೆಸ್ಪೆಕ್ಟ್ ಕೊಡದೆ ಇನ್ನೊಬ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪು. ನೀವು ದೊಡ್ಡವರು ಅಂತ ಹೆಂಗ್ ಬೇಕಾದ್ರೂ ಮಾತಾಡಿದ್ರೇನು ಚಿಕ್ಕವ್ರು ತಗೋಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ. ಟ್ರಸ್ಟ್ ಮಿ ಆಂಟಿ, ಅವತ್ತು ನೀವೇನಾದ್ರೂ ನನಗೆ ನಾರ್ಮಲ್ ಟೋನ್ ಅಲ್ಲಿ ಹೇಳಿದ್ರೆ ಡೆಫಿನೆಟ್ಲಿ ಐ ವುಡ್ ಲಿಸನ್ ಟು ಯು. ಆಲ್ವೇಸ್ ನೋ ದಟ್ ದೇರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ರಿಕ್ವೆಸ್ಟ್ ಅಂಡ್ ಅ ಕಮಾಂಡ್. ಆಂಟಿ ಹೇಳಿದ್ದೆ ಕರೆಕ್ಟು ಅಂತ ಹಿಂತಿರುಗಿ ಮಾತಾಡದೆ ಇದ್ದಿದ್ರೆ, ಆಂಟಿ ನನ್ನ ಮನೆಯಲ್ಲಿ ನನ್ಗೆ ಅದೇ ಹೇಳ್ಕೊಟ್ಟಿದ್ದಾರೆ, ಅಂದವ್ರ ಹತ್ರ ಎಲ್ಲ ಅನ್ನಿಸ್ಕೊಂಬಾ ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋ ಒಂದ್ ರೀಸನ್ಗೆ ನಾನು ಬ್ಯಾಕ್ ಆನ್ಸರ್ ನ ಕೊಟ್ಟೆ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಆಂಟಿಗೆ ಒಂದಂತೂ ಅರ್ಥ ಆಗಿರುತ್ತೆ ದಟ್ ಸಿಕ್ ಪಕ್ಕದವ್ರ ಮಕ್ಳಿಗೆ ಬಾಯಿಗೆ ಬಂದಂಗೆ ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ಅಂತ. ಅಂಡ್ ಯಾ, ದಟ್ಸ್ ದ ವ್ರಾಪ್. ನಾನು ಯೂಸ್ ಮಾಡ್ತಾ ಇದ್ದ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತ ಅಂದ್ರೆ ಕಾಮೆಂಟ್ ಮಾಡಿ.